ಕಾಂಗ್ರೆಸ್ಸು ಮೋದಿ ವಿರೋಧಿಸುವಂತ ಚಟವನ್ನ ಮೈಗಂದಿರಿಸಿಕೊಂಡು ಮೋದಿ ಅಂದ್ರೆ ಭಾರತ, ಭಾರತ ಅಂದ್ರೆ ಮೋದಿ. ಹೌದು, ಜನ ಹಾಗೆ ಭಾವಿಸಿದ್ದಾರೆ. ಆದರೆ ನೀವು ಮೋದಿಯವರನ್ನ ವಿರೋಧಿಸುವ ಭರದಲ್ಲಿ ದೇಶವನ್ನ ವಿರೋಧಿಸಿದ್ರಿ. ಪುಟಗೋಸಿ, ಬಾಂಗ್ಲಾ, ಚೈನಾ, ಅಮೆರಿಕ, ಟರ್ಕಿ ಈ ತರದ ಭಾರತ ವಿರೋಧಿ ದೇಶಗಳಿಗೆ AI ಸಮ್ಮಿಟಿನ ಯಶಸ್ಸು ಬೇಕಾಗಿಲ್ಲ. ಭಾರತದ ಏಳಿಗೆಯನ್ನ ಸಹಿಸದ, ಬಾಳದ ಶಕ್ತಿಯನ್ನ ಸಹಿಸದ, ಭಾರತದ ಸಾರ್ವಭೌಮತೆಯನ್ನ ಸಹಿಸದ ದೇಶಗಳು ಈ ರೀತಿಯ ಕುಕೃತ್ಯಗಳನ್ನ ಮಾಡಬೇಕಾಗಿತ್ತು. ಮೋದಿ ವಿರೋಧಿಸಬೇಕು, NDA ವಿರೋಧಿಸಬೇಕು, ಬಿಜೆಪಿ ವಿರೋಧಿಸಬೇಕು, RSS ವಿರೋಧಿಸಬೇಕು. ಇದು ಕಾಂಗ್ರೆಸ್ಸಿನ ಅಜೆಂಡಾ. ಇಂಥ ಒಂದು ಪಕ್ಷವನ್ನ, ಇಂಥ ನಾಯಕತ್ವವನ್ನ, ಇಂಥ ಪುಂಡು ಪೋಖ್ರಿಗಳನ್ನ ಪಡೆದಿದೆಯಲ್ಲ ದೇಶದ ದೌರ್ಭಾಗ್ಯ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ರಾಹುಲ್ ಗಾಂಧಿ ಅವರಿಗೆ ಬಹುಶಃ ಅವರ ಜಾತಕ ಸರಿ ಇಲ್ಲವೋ, ಸಮಯ ಸರಿ ಇಲ್ಲವೋ ಗೊತ್ತಿಲ್ಲ. ಭಾರತದಂತ ದೇಶ ಆರ್ಥಿಕವಾಗಿ ಒಂದು ನಾಗಾಲೋಟದಲ್ಲಿ ಮುನ್ನಡೆತಾ ಇದೆ. AI ಸಮ್ಮಿಟ್ ಅನ್ನ ಮನುಕುಲದ ಒಳಿತಿಗೆ, ವಿಶ್ವದ ಒಳಿತಿಗೆ, ಬಡವ ಮತ್ತು ಶ್ರೀಮಂತರ ಮಧ್ಯೆ ಒಂದು ನಿರ್ದಿಷ್ಟ ಅಂತರವನ್ನ AI ಕಲ್ಪಿಸುವಂತ ಒಂದು ಸಾಧ್ಯತೆ ಇರುವಂತ ವರ್ತಮಾನದಲ್ಲಿ ಭಾರತ ಮಾತ್ರ ಈ ಅಂತರವನ್ನ ಕುಗ್ಗಿಸಿ ಬಡವರಿಗೂ AI ಸೌಲಭ್ಯಗಳನ್ನ, ತಂತ್ರಜ್ಞಾನಗಳನ್ನ ಹಂಚುವಂತ ಒಂದು ಕೆಲಸಕ್ಕೆ ಭಾರತ ಮಾತ್ರ ಮುಂದಾಗಿದೆ. ಇದು ವಿಶ್ವದಲ್ಲಿ ಅತ್ಯಂತ ಪ್ರತಿಯೊಬ್ಬರೂ ಕೂಡ ಮಾದರಿಯಾಗಿ ಗಮನಿಸಬೇಕಾದದ್ದು ಅಂತ ವಿಶ್ವಸಂಸ್ಥೆ ಪ್ರಕಟಣೆಯಲ್ಲಿ ಹೊರಡಿಸಿದೆ. ಇಲ್ಲಿಯವರೆಗೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇತ್ತು AIದು. ಅದು ಜರ್ಮನಿ ಇರಬಹುದು, ಚೈನಾ ಇರಬಹುದು, ಅಮೆರಿಕ ಇರಬಹುದು. ಆದರೆ ಮೊದಲ ಬಾರಿಗೆ ಭಾರತದಲ್ಲಿ ಓಪನ್ ಸಮ್ಮಿಟ್, ಎಷ್ಟು ರಾಷ್ಟ್ರಗಳು, ಎಷ್ಟು ಪ್ರಧಾನಿಗಳು, ಎಷ್ಟು CEOಗಳು, ಎಷ್ಟು ಟೆಕ್ ಜಾಯಿಂಟ್ಗಳು, ಎಷ್ಟು ಜನ, ಇಡೀ ಭಾರತದತ್ತ ವಿಶ್ವ ನೋಡ್ತಾ ಇದೆ. ನೋಡಿ, 41 CEOಗಳು, ಇನ್ನು ವಿಸಿಟರ್ಸು 2.5 ಲಕ್ಷ. ನಿನ್ನೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಅದು 3 ಲಕ್ಷವನ್ನು ಮೀರಿದೆ ಅಂತ. ಅದರ ಜೊತೆಗೆ 47 ಕಂಟ್ರಿಯಿಂದ 60 ಕಂಟ್ರೀಸ್ ಅಂದ್ರೆ ದೇಶದವರೆಗೆ ಭಾಗವಹಿಸಿದೆ. 300 ಎಕ್ಸಿಬಿಟರ್ಸ್, 644 ಶೋಕೇಸ್ಗಳಾಗಿದೆ. ಇಷ್ಟಿದ್ದಾಗ್ಲೂ ಕೂಡ ರಾಹುಲ್ ಗಾಂಧಿ ಪ್ರಥಮ ದಿನವೇ ಏನ್ ಹೇಳಿದ್ರು? ಇಂಡಿಯಾ ಇನೋವೇಷನ್ ಮೇ ಜೀರೋ, ಇಂಡಿಯಾ ಇನೋವೇಷನ್ ಮೇ ಜೀರೋ. ಇಡೀ ಇನೋವೇಷನ್ ಅಥವಾ ಇನೋವೇಟಿವ್ ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಶೋಧಗಳು, ಹೊಸ ಹೊಸ ಸಂಶೋಧನೆಗಳು ಅದು ಭಾರತದ ನೆಲದಿಂದಲೇ ಬರ್ತಾ ಇದೆ ಅನ್ನೋದನ್ನ ಎಲ್ಲ ರಾಷ್ಟ್ರಗಳ ಪ್ರಧಾನಿಗಳು ಮುಕ್ತ ಕಂಠದಿಂದ ಹೇಳಿದ್ದಾರೆ. ಆದರೆ ಕೆಲವು ಜಲಕ್ಕನ್ನು ನಿಮಗೆ ನಾವು ತೋರಿಸಬಹುದು. ಅಂತ ಸಂದರ್ಭದಲ್ಲಿ ನಮ್ಮ ದೇಶವನ್ನ ನಾವೇ ಬಟ್ಟೆ ತೆಗೆದು, ಶರ್ಟ್ ತೆಗೆದು, ಅಂತಾರಾಷ್ಟ್ರೀಯ ಮಟ್ಟದ ಡೆಲಿಗೇಟ್ಸ್ ಇರುವಂತ ಆ ಸ್ಥಳದಲ್ಲಿ ಭಾರತವನ್ನ ಬೆತ್ತಲು ದೇಶ, ಫಕೀರರ ದೇಶ, ಹಾವಾಡಿಗರ ದೇಶ, ಸ್ಲಮ್, ಭಾರತದ ಆತ್ಮ, ಈ ರೀತಿ ನಮ್ಮನ್ನ ಹೀಗಳಿತಾ ಇದ್ದಂತ ಒಂದು ಪರಂಪರೆ ಇತ್ತಲ್ಲ, ಅದನ್ನ ಮೀರಿ ಇವತ್ತು ಭಾರತ ಇಡೀ ಪ್ರಪಂಚದ 4ನೇ ಆರ್ಥಿಕ ಶಕ್ತಿಯಾಗಿ, ಯುದ್ಧ ಸಾಮಗ್ರಿಗಳಲ್ಲಿ ತಾವೇ ಅಂತ ಮೆರೆತಾ ಇದ್ದಂತ ಎಷ್ಟೋ ದೇಶಗಳನ್ನ ಹಿಂದಿಕ್ಕಿ ನಾವು ಆ ಸ್ಥಾನದಲ್ಲಿ ಬಂದು ಆಪರೇಷನ್ ಸಿಂಧೂರದ ನಂತರ ನಿಂತಿದ್ದು. ಇವತ್ತು ಪಾಕಿನ ಭಯೋತ್ಪಾದಕರು, ಪುಟಗೋಸಿ, ಬಾಂಗ್ಲಾ, ಚೈನಾ, ಅಮೆರಿಕ, ಟರ್ಕಿ ಈ ತರದ ಭಾರತ ವಿರೋಧಿ ದೇಶಗಳಿಗೆ AI ಸಮ್ಮಿಟಿನ ಯಶಸ್ಸು ಬೇಕಾಗಿಲ್ಲ. ಅದನ್ನು ಅಡ್ಡಗಾಲ ಹಾಕೋದು ಹೇಗೆ, ಅದನ್ನು ಅತಂತ್ರಗೊಳಿಸೋದು ಹೇಗೆ, ಅದನ್ನು ಮಾನಗೇಡಿತನದ ಒಂದು ವ್ಯವಸ್ಥೆಯಾಗಿ ಪ್ರಪಂಚದ ಎದುರು ಅದನ್ನ ತೋರಿಸೋದು ಹೇಗೆ, ಈ ಎಲ್ಲವನ್ನ ಇಟ್ಟುಕೊಂಡು ನೋಡ್ತಾ ಇದ್ದಂತ ಹೊತ್ತಲ್ಲಿ ಭಾರತದ ಏಳಿಗೆಯನ್ನ ಸಹಿಸದ, ಬಾಳದ ಶಕ್ತಿಯನ್ನ ಸಹಿಸದ, ಭಾರತದ ಸಾರ್ವಭೌಮತೆಯನ್ನ ಸಹಿಸದ ದೇಶಗಳು ಈ ರೀತಿಯ ಕುಕೃತ್ಯಗಳನ್ನ ಮಾಡಬೇಕಾಗಿತ್ತು. ಆದರೆ ಅಂತ ದೇಶಗಳೊಟ್ಟಿಗೆ ನಮ್ಮ ದೇಶದ 136 ವರ್ಷ ಇತಿಹಾಸ ಇರುವಂತ, ನಾವೇ ಸ್ವಾತಂತ್ರ್ಯ ಚಳವಳದ ಅಧಿಕೃತ ನಾಯಕರು,
ಅಂತ ಹೇಳ್ಕೊಳ್ಳುವಂತ ಕಾಂಗ್ರೆಸ್ ಪಕ್ಷ ದೇಶದ ಒಳಗಡೆ ವಿರೋಧ ಪಕ್ಷದ ನಾಯಕನಾಗಿದ್ದೂ ಕೂಡ ರಾಹುಲ್ ಗಾಂಧಿಯ ಆಪ್ತ ಯುವ ಕಾಂಗ್ರೆಸ್ಸಿನ ಲೀಡರ್ನ ನೇತೃತ್ವದಲ್ಲಿ ಎಐ ಸಮಿಟ್ ಅನ್ನ ಶರ್ಟ್ಲೆಸ್ ಪ್ರತಿಭಟನೆ ಮೂಲಕ ಇವತ್ತು ದೇಶವನ್ನ ಹರಾಜಾಕುವ ಕೆಲಸವನ್ನ ಪ್ರಪಂಚದ ಎದುರು ಮಾಡಿದ್ದಿದೆಯಲ್ಲ, ದೇಶಾದ್ಯಂತ ಆಕ್ರೋಶ. ಅವತ್ತಿನ ಘಟನೆಯನ್ನ ನೀವು ನೋಡಿದ್ರಿ. ಆ ಬಟ್ಟೆ ಬಿಚ್ಕೊಂಡು ಬಂದಂತ ಪುಂಡು ಪೋಖರಿಗಳನ್ನ ಸಾರ್ವಜನಿಕರೇ ಒದ್ದು ಓಡಿಸಿದ್ರು. ಇವತ್ತು ಇಡೀ ದೇಶದಲ್ಲಿ ಬಿಜೆಪಿಯ ಜೊತೆಗೇನೆ ಸಾಮಾನ್ಯರು ಕೂಡ ಅದನ್ನ ವಿರೋಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಂದ್ರೆ ದೇಶ ವಿರೋಧಿ ಸಂಘಟನೆ, ದೇಶದ ಒಳಗಿನ ದೇಶ ವಿರೋಧಿ ವ್ಯವಸ್ಥೆ ಇತ್ಯಾದಿ ಬಿಜೆಪಿ ಅತ್ಯಂತ ಕಟುವಾಗಿ ವಿರೋಧಿಸ್ತಾ ಇದೆ. ಬಿಜೆಪಿ ದೇಶಾದ್ಯಂತ ಕಾಂಗ್ರೆಸ್ ಕಚೇರಿಗೆ ನುಗ್ಗುತ್ತಾ ಇದೆ. ಅಲ್ಲ ಬ್ಯಾರಿಕೇಡ್ಸ್ ಅನ್ನೆಲ್ಲ ಪುಡಿ ಮಾಡಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇಂಥ ಒಂದು ದುಸ್ಥಿತಿ, ಅದು ಆಪರೇಷನ್ ಸಿಂಧೂರ್ ಇರ್ಬೋದು, ಪುಲ್ವಾಮಾ ದಾಳಿಗೆ ವಿರುದ್ಧವಾಗಿ ಮಾಡಿದಂಥ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ದೇಶದ ಹಿತಾಸಕ್ತಿಗೆ ಭಂಗ ತರುವಂತ ಯಾವುದೇ ಆತಂಕವಾದಿಗಳ ಒಂದು ಕೃತ್ಯಕ್ಕೆ 10 ವರ್ಷ ಮೌನವಾಗಿತ್ತು ಕಾಂಗ್ರೆಸ್ಸು. 26/11 ಆ ಘೋರ ಕೃತ್ಯಕ್ಕೆ ನಾವು ಯಾವ ರೀತಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದೆವು, ಆದರೆ ನಮ್ಮ ಕೈಕಾಲನ್ನ ಹೇಗೆ ಕಟ್ಟಿ ಹಾಕಲಾಯಿತು ಅವತ್ತಿನ ಆಡಳಿತ ಅನ್ನೋದನ್ನ ಸ್ವತಃ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಚಿದಂಬರಂ ಹೇಳಿದ್ದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಮೋದಿ ವಿರೋಧಿಸಬೇಕು, NDA ವಿರೋಧಿಸಬೇಕು, ಬಿಜೆಪಿ ವಿರೋಧಿಸಬೇಕು, RSS ವಿರೋಧಿಸಬೇಕು, ಇದು ಕಾಂಗ್ರೆಸ್ಸಿನ ಅಜೆಂಡಾ. ಈ ಕಾರಣಕ್ಕಾಗಿ ಮೋದಿಯವರು ಯಾವುದೇ ಕೆಲಸಕ್ಕೂ ಮುಂದಡಿ ಇಟ್ಟರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದೇ ನಮ್ಮ ಜೀವನ ಧರ್ಮ, ನಮ್ಮ ಪ್ರತಿಪಕ್ಷದ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಗುಂಗಿನಲ್ಲಿ ಕಾಂಗ್ರೆಸ್ ಇದ್ದಂಗೆ ಕಾಣುತ್ತೆ. ಯಾಕೆಂದ್ರೆ ಅವರ ಸಹಪಕ್ಷಗಳು, ಇಂಡಿ ಕೂಟದ ಮಿತ್ರ ಪಕ್ಷಗಳೇ, YSR ಕಾಂಗ್ರೆಸ್ ಇರ್ಬೋದು, SP ಇರ್ಬೋದು, BSP ಇರ್ಬೋದು, 10ಕ್ಕೂ ಹೆಚ್ಚು ಪಕ್ಷಗಳು ಈ ಪ್ರತಿಭಟನೆಯನ್ನ, ಆ ಮೂಲಕ ಭಾರತದ ಮಾನ ಸಮ್ಮಾನ ಗೌರವಕ್ಕೆ ಚ್ಯುತಿ ತಂದಿದ್ದನ್ನ ಅತ್ಯಂತ ಕಟುವಾಗಿ ವಿರೋಧಿಸಿದ್ದಾರೆ. ಇಲ್ಲಿ ಇಂಡಿಯಾ ಇನೋವೇಷನ್ ಮೇ 0 ಅಂತ ಹೇಳಿದ್ರಲ್ಲ ರಾಹುಲ್ ಗಾಂಧಿ, ನೋಡಿ 143 ದೇಶ ಇನೋವೇಷನ್ ಪ್ಲಾಟ್ಫಾರ್ಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ ಭಾರತದ ರ್ಯಾಂಕು ಇಂಡೆಕ್ಸ್ ಅಲ್ಲಿ 35. 143ರಲ್ಲಿ ನಾವು ಇಂಡೆಕ್ಸ್ ಅಲ್ಲಿ 35ರ ಸ್ಥಾನದಲ್ಲಿದ್ದೇವೆ. ಯೋಚನೆ ಮಾಡಿ ರಾಹುಲ್ ಗಾಂಧಿ ಅವರೇ, ಭಾರತದ ಸ್ಥಾನ, ಗೌರವ, ಮಾನ ಯಾವುದು? ಇವತ್ತು ವಿಶ್ವಸಂಸ್ಥೆ ಹೇಳ್ತಾ ಇದೆ, ಭಾರತ ಮಾತ್ರ ಇಂಥ ಒಂದು AI ಸಮಿಟ್ ಅನ್ನ ಮಾಡಲಿಕ್ಕೆ ಸಾಧ್ಯ, ಭಾರತ ಮಾತ್ರ ಅದಕ್ಕೆ ಸಮರ್ಥವಾಗಿದೆ. ಮತ್ತೆ ಚೈನಾ, ಅಮೆರಿಕ AI ಟೆಕ್ನಾಲಜಿಯನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇದ್ದರೆ, ಭಾರತ ಮನುಕುಲದ ಒಳಿತಿಗೆ, ಮಾನವ ಕುಲದ ಒಳಿತಿಗೆ, ಇಡೀ ಪ್ರಪಂಚದ ಶ್ರೇಯೋಭಿವೃದ್ಧಿಗೆ, ಭವಿಷ್ಯಕ್ಕೆ ಅದನ್ನ ಅನುವಾಗುವ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಬೆಳೆಸಲಿಕ್ಕೆ ಮುಂದಾಗಿರುವಂತ ಏಕೈಕ ದೇಶ. ಇದು ವಿಶ್ವಸಂಸ್ಥೆ ಹೇಳಿರುವುದು. ಇನ್ನು IMF ಕ್ರಿಸ್ಟಲಿನಾ ಅದರ ಮುಖ್ಯಸ್ಥೆ ಹೇಳ್ತಾರೆ, ಭಾರತ ಅತ್ಯಂತ ವೇಗದಲ್ಲಿ ಬೆಳೀತಾ ಇರುವಂತ ಆರ್ಥಿಕ ವ್ಯವಸ್ಥೆ, AI ಸಮಿಟ್ ಅನ್ನ ಈ ರೀತಿಯಲ್ಲಿ ವಿಶ್ವದ ಒಳಿತಿಗೆ, ಪ್ರಪಂಚದ ಏಳಿಗೆಗೆ ಬಳಸಬಹುದು ಅನ್ನುವಂತ ನೆಲೆಯಲ್ಲಿ ಸಂಘಟನೆಗೊಳಿಸದಿದ್ರೆ, AI ಸಮಿಟ್ ಅನ್ನ ಮಾಡದಿದ್ರೆ ಅದು ಭಾರತ ಮಾತ್ರ, ಭಾರತಕ್ಕೆ ಮಾತ್ರ ಮಾಡುವ ಶಕ್ತಿ ಇದೆ. ಇಂಥ ವಿಶ್ವವೇ ನಿಬ್ಬೆರಗುಗೊಂಡಿದೆ. ವಿಶ್ವವೇ ಏಕಕಂಠದಿಂದ ಭಾರತವನ್ನ ಪ್ರಶಂಸೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮೋದಿ ವಿರೋಧಿಸುವಂತ ಚಟವನ್ನ ಮೈಗಂದಿರಿಸಿಕೊಂಡು, ಮೋದಿ ಅಂದ್ರೆ ಭಾರತ, ಭಾರತ ಅಂದ್ರೆ ಮೋದಿ. ಹೌದು, ಜನ ಹಾಗೆ ಭಾವಿಸಿದ್ದಾರೆ. ಆದರೆ ನೀವು ಮೋದಿಯವರನ್ನ ವಿರೋಧಿಸುವ ಭರದಲ್ಲಿ ದೇಶವನ್ನ ವಿರೋಧಿಸಿದ್ರಿ, ದೇಶವನ್ನ ಅವಗಣನೆ ಮಾಡಿದ್ರಿ, ದೇಶಕ್ಕೆ ಅವಮಾನ ಮಾಡಿದ್ರಿ. ಇದು ಬಿಜೆಪಿಯ ಆಕ್ರೋಶದ ನುಡಿ. AI ಸಮಿಟ್ ಅಂದ್ರೆ ಮೋದಿ ಅವರೇನು? AI ಸಮಿಟ್ ಅಂದ್ರೆ ಬಿಜೆಪಿನ? AI ಸಮಿಟ್ ಅಂದ್ರೆ NDAನ? ಇದು ದೇಶದ ಹೆಮ್ಮೆ, ದೇಶದ ಪ್ರತಿಷ್ಠೆ, ದೇಶದ ಒಂದು ಮುಕುಟ ಮಣಿ.
ಶೃಂಗ ಸಾರ್ಥಕ್ಯದ ಕ್ಷಣ. ಈವರೆಗೆ ಈ ರೀತಿಯ AI ಸಮಿಟ್ ನಡೆದಿರಲಿಲ್ಲ, ಮುಂದೆ ನಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಟ್ಟಕ್ಕೆ ವಿಶ್ವದ ಪ್ರಖ್ಯಾತರು ಪ್ರಧಾನಿಗಳು AI ಸಮಿಟ್ನ ವೇದಿಕೆಯಿಂದ ಘೋಷಣೆ ಮಾಡಿದ್ದಾರೆ. ಎಂತೆಂಥವರು. ಭಾರತ 10 ವರ್ಷದ ಹಿಂದೆ ಹೇಗಿತ್ತು, ಇವತ್ತೇನಾಗಿದೆ. ಪಿಚಾಯಿ ಅವರು ಏನ್ ಹೇಳಿದ್ರು, ನಾನು 10 ವರ್ಷದ ಹಿಂದೆ ವೈಜಾಗ್ನಲ್ಲಿ ಭಾರತವನ್ನ ಕಂಡದ್ದಕ್ಕೂ ಇವತ್ತಿನ ಭಾರತಕ್ಕೂ ಎಂಥ ವ್ಯತ್ಯಾಸ ಇದೆ ಅನ್ನೋದನ್ನ ಅತ್ಯಂತ ಸುಂದರವಾಗಿ ಹೇಳಿದರು. ಫ್ರಾನ್ಸಿನ ಅಧ್ಯಕ್ಷ ಇಡೀ ಭಾರತದ ಒಂದು ಇವತ್ತಿನ ಅಭಿವೃದ್ಧಿಶೀಲ ಭಾರತದ ಒಂದು ಚಿತ್ರವನ್ನ ವಿಶ್ವದೆದುರು ಅತ್ಯಂತ ಹೆಮ್ಮೆಯಿಂದ ಬಿಚ್ಚಿಟ್ರು. ಪ್ರಧಾನಿಗಳು, ವಿದೇಶಿ ಗಣ್ಯರು, ಟೆಕ್ ಜಾಯಿಂಟ್ಗಳು, ಎಂತೆಂಥವರೆಲ್ಲ ಬಂದವರು ಏನೇನೆಲ್ಲ ಮಾತಾಡಿದ್ರು. ಆದರೆ ಯಾರೂ ಕೂಡ ಈ ಬಗ್ಗೆ ಒಂದೇ ಒಂದು ಅಪಭ್ರಂಶವನ್ನ ಮಾತಾಡಿಲ್ಲ. ವಿದೇಶಿಗರು, ವಿದೇಶಿ ಗಣ್ಯರು, ಬಹುರಾಷ್ಟ್ರೀಯ ಪ್ರಧಾನಿಗಳು, ಅಧ್ಯಕ್ಷರುಗಳು, ಸಿಇಒಗಳು, ಒಂದು ಸಣ್ಣ ಪುಟ್ಟ ಆ ಚೈನಾ ನಾಯಿ ಪ್ರಕರಣ, ಅದು ತಾವೇ ಮಾಡಿದ್ದು ಅಂತ ಸುಳ್ಳು ಹೇಳಿದ್ದು, ಅವರನ್ನ ಅಲ್ಲಿಂದ ಅಮಾನತು ಮಾಡಿದ್ರು. ಇಂಥ ಒಂದು ದೊಡ್ಡ ಸಮ್ಮಿಟ್ ನಡೆಯುವಾಗ ಒಂದು ಸಣ್ಣ ಪುಟ್ಟ ತಾಪತ್ರಯಗಳು, ತೊಂದರೆಗಳು ಆಗಲೇಬೇಕು, ಆಗ್ತವೆ ಅನ್ನೋದನ್ನ ಶಶಿ ತರೂರ್ ಅವರು ಹೇಳಿದ್ರು. ನಿಮ್ಮದೇ ಕಾಂಗ್ರೆಸ್ಸಿಗರು, ಬೇರೆಯವರಲ್ಲ. ಅವ್ರು ಹೇಳಿದ್ರು, ನಮ್ಮ ದೇಶದ ಶಕ್ತಿ, ಸಾಮರ್ಥ್ಯ, ಸಾರ್ವಭೌಮತೆ, ಪ್ರತಿಷ್ಠೆ, ನಮ್ಮ ಯುವ ಸಮುದಾಯದ ಬೌದ್ಧಿಕತೆಯನ್ನ ನಾವೇ ವಿರೋಧಿಸುವುದಾ? ನಮ್ಮ ದೇಶವನ್ನ ನಾವೇ ಕಳಪೆ ಮಾಡಲಿಕ್ಕೆ ಹೊರಟಿದ್ದೇವಾ? ಈ ಶರ್ಟ್ಲೆಸ್ ಪ್ರತಿಭಟನಾಕಾರರ ಬಗ್ಗೆ ಕಾಂಗ್ರೆಸ್ ಅನ್ನ ಕ್ರಿಟಿಸೈಸ್ ಮಾಡಿದ ರೀತಿ ಶಶಿ ತರೂರ್ ಅವರು, ಇವತ್ತು ಡಿಫೆನ್ಸ್ ಬಹಳ ಮುಖ್ಯ, ನಾವು ಯುದ್ಧ ಮಾಡಬೇಕಾಗಿಲ್ಲ, ಆದರೆ ನಮ್ಮ ಮೇಲೆ ಯುದ್ಧಕ್ಕೆ ಬರುವವರು ನಮ್ಮ ಡಿಫೆನ್ಸಿನ ಅದರ ಇಡೀ ಶಕ್ತಿಯನ್ನ ಕಂಡು ಅವರು ನಿಂತಲ್ಲೇ ಬೆವರಬೇಕು, ನಡಗಬೇಕು. ಅಂಥ ಒಂದು ಸ್ಥಿತಿಗೆ ಭಾರತ ಬರ್ತಾ ಇದೆ. ಇದು ನಮ್ಮ ಹೆಮ್ಮೆ ಅಂತ ಶಶಿ ತರೂರ್ ಅವರು ಹೇಳ್ತಾರೆ. ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳು ಕ್ರಿಟಿಸೈಸ್ ಮಾಡ್ತವೆ. ಕಾಂಗ್ರೆಸ್ಸಿನ ಒಳಗಡೆ ಇರುವಂತ ಹಿರಿಯ ನಾಯಕ ಶಶಿ ತರೂರ್ ಅವರು ಕೂಡ ಕಟುವಾಗಿ ಇದನ್ನು ವಿರೋಧಿಸ್ತಾರೆ. ಮೇಲ್ಮುಖ ಮಾಡಿ ಉಗಿದ್ರೆ ಯಾರ ಮುಖದ ಮೇಲೆ ಬೀಳ್ತದೆ ರಾಹುಲ್ ಗಾಂಧಿ ಅವರೇ? ಇದನ್ನ ಅವರ ಕಾಂಗ್ರೆಸ್ಸಿಗರೇ ಕೇಳ್ತಾ ಇದ್ದಾರೆ. ಚೈನಾ ಮಾಡಬೇಕಾದ ಕೆಲಸ, ಅಮೆರಿಕ ಮಾಡಬೇಕಾದ ಕೆಲಸ, ಬಾಂಗ್ಲಾ ಮತ್ತು ಪಾಕಿಸ್ತಾನದಂತ ಪುಟಗೋಸಿ ಕಂಟ್ರಿಗಳು ಮಾಡಬೇಕಾದ ಕೆಲಸ, ಭಾರತ ವಿರೋಧಿ ಶಕ್ತಿಗಳು ಮಾಡಬೇಕಾದ ಕೆಲಸ, ಆ ಕೆಲಸವನ್ನ ಭಾರತದ ಒಳಗಿನ ಜನತಂತ್ರ ವ್ಯವಸ್ಥೆಯ ಭಾಗಿದಾರಿಕೆಯಾದಂಥ ಕಾಂಗ್ರೆಸ್ಸು ವಿರೋಧ ಪಕ್ಷವಾಗಿ ಇಂಥ ಒಂದು ಕೆಲಸವನ್ನ ಮಾಡ್ತದೆ ಅಂತ ಆದರೆ ಇದನ್ನ ಇಡೀ 140 ಕೋಟಿ ಜನ ಖಂಡಿತವಾಗಿಯೂ ನಿರೀಕ್ಷಿಸಿರಲಿಲ್ಲ. ಅದರ ಮಧ್ಯೆ ಈ AI ಸಮ್ಮಿಟ್ ಅನ್ನ ಒಂದು ಪ್ರತಿಷ್ಠೆಯನ್ನ, ಪ್ರಾದುರ್ಭಾವವನ್ನ, ಭಾರತದ ಒಂದು ಶಕ್ತಿ ಪ್ರದರ್ಶನವನ್ನ, ಭಾರತದ ಬುದ್ಧಿಮತ್ತೆಯ ಒಂದು ಪ್ರದರ್ಶನವನ್ನ, AI ಟೆಕ್ನಾಲಜಿಯನ್ನ ಇವತ್ತು ಭಾರತ ಅರ್ಥೈಸಿಕೊಂಡ ರೀತಿ ಹೇಗೆ, ಏನು, ವಿಶ್ವವೇ ಅದನ್ನ ಬೆರಗಿನಿಂದ ನೋಡ್ತಾ ಇದೆ. ಭಾರತ AI ಟೆಕ್ನಾಲಜಿಯನ್ನ ಈ ರೀತಿ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದೆಯಾ? ದೇಶದ ಅಭಿವೃದ್ಧಿಗೆ, ಪ್ರಪಂಚದ ಅಭಿವೃದ್ಧಿಗೆ, ಮಾನವ ಶಕ್ತಿಯ ಒಂದು ಇಡೀಯದಾದಂಥ ಬಳಕೆಗೆ ಒಂದಿಷ್ಟು ಉದ್ಯೋಗದ ಸಮಸ್ಯೆ ಆಗ್ಬೋದು. AI ಟೆಕ್ನಾಲಜಿ ಬಂದಾಗ ಮಾನವ ಸಂಪತ್ತಿಗೆ ತೊಂದರೆ ಆಗ್ಬೋದು. ಆದರೆ ಆ ಮಾನವ ಸಂಪತ್ತಿಗೆ ಆಗುವ ತೊಂದರೆ, ತಾಪತ್ರಯ ಬರಕ್ಕೆ ಅದರ ಪರ್ಯಾಯವಾದ ವ್ಯವಸ್ಥೆಯನ್ನ ಭಾರತ ಈಗಾಗಲೇ ಕಂಡುಕೊಳ್ಳುವ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಿದೆ. ಇದನ್ನ ವಿಶ್ವಸಂಸ್ಥೆ ಮತ್ತು IMF ಮುಕ್ತ ಕಂಠದಿಂದ ಹೋಗಲಿದೆ, ಮುಕ್ತ ಕಂಠದಿಂದ ಪ್ರಶಂಸಿಸಿದೆ. ಭಾರತದ ಬುದ್ಧಿಮತ್ತೆ, ಭಾರತದ ಶಕ್ತಿ ಇದು ಅಂತ ಕರೆದಿದೆ. ಅದು ಒಂದು ತಾಂತ್ರಿಕ ವ್ಯವಸ್ಥೆ, ಒಂದು ತಂತ್ರಜ್ಞತೆ, ಟೆಕ್ನಾಲಜಿ ದಿಢೀರಂತ ಉದ್ಭವವಾಗಿ ಅದು ಇಡೀ ವಿಶ್ವವನ್ನೇ ವ್ಯಾಪಿಸಿ ಮಾನವ ಸಂಪತ್ತಿಗೆ, ಮಾನವನ ಕೈಂಕರ್ಯಕ್ಕೆ, ಒಂದು ಕೃತುಶಕ್ತಿಗೆ ಸವಾಲೆಸಿದಾಗ ಅದನ್ನ ತಡೆಗಟ್ಟಿ ಮನುಷ್ಯ ಶಕ್ತಿಯನ್ನು ಕೂಡ ಸದುಪಯೋಗ ಮಾಡಿಕೊಳ್ಳೋದು ಹೇಗೆ, ಈ ಟೆಕ್ನಾಲಜಿಯನ್ನು ಬಳಸಿ ಅನ್ನೋದನ್ನ ಭಾರತ ಮಾತ್ರ ಯೋಚಿಸಿದೆ. ಇದು ನಾವು ಹೇಳಿದ್ದಲ್ಲ, ವಿಶ್ವಸಂಸ್ಥೆ ಹೇಳುವಂಥದ್ದು, ವಿದೇಶಿ ಗಣ್ಯರು ಹೇಳಿದಂಥದ್ದು.
ವಿದೇಶದ ತಂತ್ರಜ್ಞರು ಹೇಳಿದಂಥದ್ದು, ಟೆಕ್ ಜಾಯಿಂಟ್ಗಳು ಹೇಳಿದಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಭಾರತದ ಪ್ರತಿಷ್ಠೆ ವಿಶ್ವಾದ್ಯಂತ ಮಿಂಚುತ್ತಾ ಇರುವಾಗ ನಮ್ಮವರೇ ಅದಕ್ಕೆ ಕಲ್ಲು ಹಾಕ್ತಾರೆ, ಬೆಂಕಿ ಹಾಕ್ತಾರೆ ಅಂತ ಆದ್ರೆ ಇದಕ್ಕಿಂತ ದೌರ್ಭಾಗ್ಯ ಏನಾದರೂ ಇದೆಯಾ? ಈ ದಿಕ್ಕಿನಲ್ಲಿ ಭಾರತದಲ್ಲಿ ಸಂಪೂರ್ಣವಾಗಿ ಪ್ರತಿಭಟನೆ ಆಗ್ತಾ ಇದೆ, ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ಕಂಡಲ್ಲಿ ಕೆಟ್ಟ ಶಬ್ದಗಳಲ್ಲಿ ಶಪಿಸುವಂತ ಒಂದು ಸ್ಥಿತಿ ಈ 2 ದಿನದಿಂದ ನಡೀತಾ ಇದೆ. ಬಿಜೆಪಿ ಅಷ್ಟೇ ಅಲ್ಲ, ಅವರದೇ ಪಕ್ಷದವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಈ ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪುಂಡು ಪೋಖರಿಗಳು, ದೇಶ ವಿರೋಧಿಗಳು, ಅವರನ್ನ ಹಿಡಿದು ಒಳಗಾಕಿದಾರಲ್ಲ ದಿಲ್ಲಿ ಪೊಲೀಸರು, ಅವರು ಬೆಚ್ಚಿ ಬೀಳುವ, ಹಾರ್ಟ್ ಅಟ್ಯಾಕ್ ಆಗುವ ದೇಶದ ಒಂದು ಪ್ರೀತಿಸುವವರಿಗೆ ಅಂತ ಒಂದು ಗಂಭೀರವಾದಂತ ಆರೋಪವನ್ನಷ್ಟೇ ಅಲ್ಲ, ಸಾಕ್ಷ್ಯ ಸಮೇತ ಕೋರ್ಟಿಗೆ ಈ ಒಂದು ಘಟನೆ ಕೇವಲ ಒಂದು ರಾಜಕೀಯ ಪ್ರತಿಭಟನೆಯ ಒಂದು ಘಟನೆ ಆಗಿರಲಿಲ್ಲ, ಅದು ಭಾರತ ವಿರೋಧಿ ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸಿದೆ. ಒಂದು ಅವರು ಬಳಸಿದ ಬನಿಯನ್ನು ಪ್ರಿಂಟು, ಅದರ ಮೆಟೀರಿಯಲ್ಸು, ಅದು ಕೂಡ ಎಲ್ಲಿಂದ ಬಂದಿದೆ ಅನ್ನೋದನ್ನ ನಾವು ಶೋಧಿಸಿದ್ದೇವೆ, ಬೆರಗಾಗಿದ್ದೇವೆ, ಬೆಚ್ಚಿದ್ದೇವೆ. ಇದೊಂದು ಷಡ್ಯಂತ್ರ, ಇದೊಂದು ದೇಶವನ್ನ ಮುಳುಗಿಸುವಂತ ಒಂದು ಷಡ್ಯಂತ್ರ. ದೇಶದ ಪ್ರತಿಷ್ಠೆಗಷ್ಟೇ ಅಲ್ಲ, ದೇಶದ ಅಸ್ತಿತ್ವಕ್ಕೆ ಕನ್ನ ಕೊರೆಯುವ ಬಾಂಬ್ ಹಾಕುವ ಒಂದು ಪ್ರಯತ್ನದ ಫಲವೇ ಈ ಶರ್ಟ್ಲೆಸ್, ಬನಿಯನ್ಲೆಸ್ ಪ್ರತಿಭಟನಾಕಾರರು. ಆದ್ರಿಂದ ನಮಗೆ ಅವರಿಗೆ ಸುದೀರ್ಘವಾದ ವಿಚಾರಣೆಗೆ ಅವಕಾಶ ಕೊಡಬೇಕು ಅಂತ ಕೋರ್ಟಲ್ಲಿ ದಿಲ್ಲಿ ಪೊಲೀಸರು ಅಹವಾಲನ್ನಿಟ್ಟಿದ್ದಾರೆ. ಇದನ್ನ ಕೇಳಿ ಇಡೀ ದೇಶ ದಿಗ್ಮೂಢರಾಗಿದೆ, ಬೆಚ್ಚಿದೆ. ಇಂಥ ಒಂದು ಕೃತ್ಯಕ್ಕೂ ಕೈ ಹಾಕಲಾಯಿತೆ. ನೇಪಾಳದ ಜಂಜಿ ಏನು ದಂಗೆ ಇದೆಯಲ್ಲ, ಅದನ್ನ ಇಡೀ ದೇಶದಲ್ಲಿ ಮಾಡುವಂತ ಕೆಲಸಕ್ಕೆ AI ಸಮಿಟಿನ ವೇದಿಕೆಯನ್ನ ಬಳಸ್ಕೊಳ್ಳಿಕ್ಕೆ ಈ ಪುಂಡು ಪೋಖರಿಗಳು ಹೊರಟಿದ್ದರು. ಅದಕ್ಕೆ ಆಡಿಯೋ, ವಿಡಿಯೋ ಮತ್ತೆ ಸಂಪೂರ್ಣವಾದಂತ ಸಾಕ್ಷ್ಯಗಳನ್ನ ದಿಲ್ಲಿ ಪೊಲೀಸ್ ಕಲೆ ಹಾಕಿದೆ. ಡಿಜಿಟಲ್ ಸಾಕ್ಷ್ಯವನ್ನ ಇಟ್ಟು ಮಾತಾಡಿದೆ ಕೋರ್ಟಿನೆದುರು. ಇದು ಹುಡುಗಾಟಿಕೆ ಅಲ್ಲ, ಇದು ದಿಢೀರಾದಂಥ ಒಂದು ರಾಜಕೀಯ ಪ್ರತಿಭಟನೆ ಅಲ್ಲ. ಈ ಪ್ರತಿಭಟನೆಯ ಹಿಂದೆ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಟರ್ಕಿ ಇರ್ಬೋದು, ಅಮೆರಿಕ ಇರ್ಬೋದು, ಜಾರ್ಜ್ ಸೊರೋಸ್ ಇರ್ಬೋದು, ಚೈನಾ ಇರ್ಬೋದು, ಇವೆಲ್ಲರ ಕೈವಾಡ ಇದೆ. ಆ ಶಕ್ತಿಗಳ ಮುಖವಾಡವೇ ಈ ಪ್ರತಿಭಟನಾಕಾರರು. ಆಶ್ಚರ್ಯ ಅಂದ್ರೆ ಇವರು ಯುವ ಕಾಂಗ್ರೆಸ್ಸಿನ ಮುಖಂಡರ ನೇತೃತ್ವದಲ್ಲಿ ನಡೆಸಿದಂತ ಪ್ರತಿಭಟನೆ ಇದು. ಹಿಂದೆ ರೈತ ಚಳವಳ, ರೈತ ವಿರೋಧಿ ಕಾನೂನು ಅಂತ ಬಂದಾಗ ಖಲಿಸ್ತಾನಿಗಳು ಮತ್ತೆ ಜಾರ್ಜ್ ಸೊರೋಸ್ ಈ ನರೇಟಿವ್ ಅನ್ನ ಸೃಷ್ಟಿ ಮಾಡುವಂತ ಪಟಿಂಗರ ಗ್ಯಾಂಗು ಇದರ ಹಿಂದೆ ಇದ್ದದ್ದನ್ನ ಈಗಾಗಲೇ ದೇಶದ ಎದುರು ನಮ್ಮ ತನಿಖಾ ಸಂಸ್ಥೆಗಳು ಅದನ್ನ ಬೆತ್ತಲುಗೊಳಿಸಿದವೆ. ಈಗ ಎಫ್ಟೀನ್ ಅಮೆರಿಕ ಟ್ರೇಡ್ ಒಪ್ಪಂದ, ಅಮೆರಿಕದಲ್ಲಿಯೇ ಅಲ್ಲಿಯ ಕೋರ್ಟ್ನಲ್ಲಿ ಭಾರತದ ಮೂಲದ 2 ವಕೀಲರು ಅತ್ಯಂತ ಹೇಯವಾಗಿ ಮುಜುಗರ ತರುವ ರೀತಿಯಲ್ಲಿ ಟ್ರಂಪ್ಗೆ ಆ ಒಂದು ಆಡಳಿತವನ್ನ ಮುನ್ನಡೆಸಲಿಕ್ಕೆ ಒಂದು ನೈತಿಕತೆಯೇ ಇಲ್ಲದೆ ಇದ್ದಂತ ಒಂದು ಸ್ಥಿತಿಗೆ ತರುವ ಕೆಲಸವನ್ನ ನಮ್ಮ ಭಾರತ ಮೂಲದ ವಕೀಲರು ಮಾಡಿದ್ದಾರೆ. ಅಮೆರಿಕದಲ್ಲೇ ಟ್ರಂಪ್ ವಿರೋಧಿ ಅಲೆ ಹಾಹಾಕಾರವನ್ನ ಹಾಕ್ತಾ ಇದೆ. 15%, 50% ಇಂದ 18% ಇಳಿಸಿದಂತ ಟ್ಯಾರಿಫ್ ಅನ್ನ ಏಕದಮ್ ಕೋರ್ಟ್ ತೀರ್ಪಿನ ನಂತರ 10% ಇಳಿಸಿದ್ದಾರೆ. ಟ್ರಂಪ್ ಮೋದಿಯವರ ಎದುರು ಮಂಡಿ ಊರಿದ್ದಾರೆ. ಅಮೆರಿಕದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಕಿಸ್ತಾನದ ಪ್ರಧಾನಿಯನ್ನ ಎದ್ನಿಲಯ ಅಂತ ಇದೇ ಭಾಷೆಯಲ್ಲಿ ಎದ್ನಿಲಯ ಅಂತೇಳಿ ಎದ್ದು ನಿಲ್ಲಿಸಿ ಭಾರತದ ಸಾರ್ವಭೌಮತೆಯನ್ನ, ಭಾರತದ ವೇಗದ ಆರ್ಥಿಕ ಪ್ರಗತಿಯನ್ನ,
ಭಾರತದ ಇಡೀಯದಾದಂಥ ಬಲಿಷ್ಠತೆಯನ್ನ ಮತ್ತು ಮೋದಿಯ ನಾಯಕತ್ವ ವಿಶ್ವಶ್ರೇಷ್ಠ ನಾಯಕ ಅನ್ನುವ ಶಬ್ದವನ್ನು ಬಳಸಿ ಹಿ ಈಸ್ ಮೈ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಅಂತ ಈ ಪಾಕಿಸ್ತಾನದ ಪ್ರಧಾನಿಯನ್ನ ಎದ್ದು ನಿಲ್ಲಿಸಿ ಶಾಲಾ ಮಕ್ಕಳ ತರ ಭಾರತವನ್ನ ಪ್ರಶಂಸಿಸಿರುವುದು ಏನನ್ನ ಸೂಚಿಸ್ತದೆ ರಾಹುಲ್ ಗಾಂಧಿ ಅವರೇ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಕೃಷಿಯನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ, ಮಿಲ್ಕ್ ಪ್ರಾಡಕ್ಟ್ ಅನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ, ನಮ್ಮ ದವಸ ಧಾನ್ಯಗಳನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಈ ಒಪ್ಪಂದದಲ್ಲಿ ನಮ್ಮ ಕೃಷಿಕರಿಗೂ ಅಥವಾ ದೇಶದ ಯಾವುದೇ ರೀತಿಯ ನಮ್ಮ ಸಂಪತ್ತಿಗೂ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಭಾರತ ಮಾಡಿರುವುದನ್ನು ಸಾರ್ವಜನಿಕವಾಗಿ ಸಂಪೂರ್ಣ ವಿವರಗಳನ್ನು ಇಟ್ಟಾಗಲೂ ಕೂಡ ಮತ್ತೆ ಮತ್ತೆ ಕಾಂಗ್ರೆಸ್ ಈಗ ಅದೇ ಹೆಸರಿನಲ್ಲಿ ಮೋದಿ ಟ್ರಂಪಿಗೆ ಬಾಗಿದ್ರು, ವಂದಿಸಿದ್ರು, ಕಾಲಿಗೆ ಬಿದ್ರು ಅಂತ ಪ್ರತಿಭಟನೆ ಮಾಡ್ತಾರಲ್ಲ, ಇವರಿಗೆ ಮತಿಭ್ರಮಣೆ ಆಗಿದೆಯೋ, ಮತಿಭ್ರಷ್ಟರೋ ಅಥವಾ ಏನು ಅನ್ನುವುದನ್ನು ಕೂಡ ಕಾಂಗ್ರೆಸ್ಸಿನ ಒಳಗಿನವರಾದಿ ಮಿತ್ರ ಪಕ್ಷಗಳಾದಿ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಅಂದ್ರೆ ಮೋದಿ ವಿರೋಧಿಸುವ ನೆಲೆಯಲ್ಲಿ ದೇಶದ ಎಲ್ಲ ಸಾಧ್ಯತೆಗಳನ್ನು ವಿರೋಧಿಸುವುದು ಇವರ ಏಕೈಕ ಅಜೆಂಡಾ. ಒಂದು ನೆನಪಿಡಿ, ನರಾವಣೆಯ ವಿಷಯದಲ್ಲಿ ಅಪ್ರಕಟಿತ ಪುಸ್ತಕದ ಒಂದು ಪ್ರತಿಯನ್ನ ಕದ್ದು ತಂದು ಅಸಂವಿಧಾನಿಕವಾಗಿ ಸಂಸತ್ತಿನಲ್ಲಿ ಪ್ರದರ್ಶನ ಮಾಡಿದಿರಿ. ಅದಕ್ಕೀಗ ನರಾವಣೆಯವರೇ ಕಂಪ್ಲೀಟ್ ನೇರ ರಾಹುಲ್ ಗಾಂಧಿ ಹೇಳಿರೋದು ಸುಳ್ಳು, ಅದರಲ್ಲಿ ಯಾವ ಸತ್ಯವೂ ಇಲ್ಲ ಅನ್ನುವುದನ್ನ ಘಂಟಾಘೋಷವಾಗಿ ಹೇಳಿದ್ರು. ಅಲ್ಲೂ ಪ್ಲಾಫ್ ಶೋ, ಅಲ್ಲೂ ಮುಖಕ್ಕೆ ಮಾರ್ಜನ, ತಪರಾಕಿ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ವಿಮಾನಗಳು ಎಷ್ಟು ಉಳಿದವು, ಎಂಥ ದರಿದ್ರರಿ ಇವರೆಲ್ಲ. ದೇಶ 24 ನಿಮಿಷದಲ್ಲಿ ಪಾಕಿಸ್ತಾನದ ಸೊಂಟ ಮುರಿದು ಬಂದಿದೆ. ಇವ್ರು ಕೇಳ್ತಾರೆ ನಮ್ಮ ವಿಮಾನ ಎಷ್ಟು ಬಿದ್ದಿದೆ. ಅಂದ್ರೆ ಟ್ರಂಪ್ ಹೇಳುವಂತ ಮಾತು ಸತ್ಯ, ಚೈನಾ ಹೇಳುವ ಮಾತು ಸತ್ಯ, ಬಾಂಗ್ಲಾ ಪಾಕಿಸ್ತಾನ ಮಾತಾಡುವಂಥದ್ದು ಸತ್ಯ. ನಮ್ಮ ದೇಶದ ಪ್ರಧಾನಿ 140 ಕೋಟಿ ಜನಗಳ ಪ್ರಾತಿನಿಧಿಕ 3ನೇ ಬಾರಿ ಆರಿಸಿ ಬಂದಂತ ಜನಪ್ರಿಯ, ದಕ್ಷ, ನಿಷ್ಕಳಂಕ, ಇಡೀ ಪ್ರಪಂಚದ ಒಂದು ವಿಶ್ವಾಸವನ್ನ, ಪ್ರೀತಿಯನ್ನ ಗಳಿಸದಂತ ಹೆಮ್ಮೆಯ ಪ್ರಧಾನಿಯ ಮಾತು ಇವರಿಗೆ ಸತ್ಯವಾಗಿ ಕಾಣುವುದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಅಮೆರಿಕಕ್ಕೆ ನಮ್ಮ ದೇಶವನ್ನು ಅಡವಿಟ್ರು, ಮಾರಿದ್ರು, ಭಾರತ ಮಾತೆಯನ್ನ ಮಾರಿದ್ರು ಅಂತ ಹೇಳಿದ ರಾಹುಲ್ ಗಾಂಧಿಗೆ ಅವರೇ ಅವರ 10 ವರ್ಷದ ಅವಧಿಯಲ್ಲಿ ಅಮೆರಿಕದೊಟ್ಟಿಗೆ ಮಾಡಿಕೊಂಡಂತ ಒಪ್ಪಂದ ಮತ್ತು ದೇಶದ ರೈತರನ್ನು, ಸಾಮಾನ್ಯರನ್ನು ಅಡವಿಟ್ಟ ಕಥೆಯನ್ನ ಅಂಕಿಅಂಶ ಸಮೇತ ಹೇಳಿದರು. ಆದರೂ ಇವರಿಗೆ ಜ್ಞಾನೋದಯ ಆಗುವುದಿಲ್ಲ. ಯಾಕೆ ಗೊತ್ತಾ? ಅವರಿಗೆ ಜ್ಞಾನವೇ ಇಲ್ಲ, ಮತ್ತೆ ಉದಯ ಆಗುವ ಪ್ರಶ್ನೆನೂ ಇಲ್ಲ. ಸತ್ತಂತಿಹರು, ಹಾಗಾಗಿ ರಿಬ್ಬಿಸಿದಾಗೆ. ಇದು ಅತ್ಯಂತ ನಾಚಿಕೆಗೇಡು. ಮತ್ತೆ ಕಾಂಗ್ರೆಸ್ಸಿನ ಈ ಶರ್ಟ್ಲೆಸ್ ಪ್ರತಿಭಟನೆಯ ಹಿಂದೆ ಇರುವಂಥ ಷಡ್ಯಂತ್ರವನ್ನ ದೇಶ ವಿರೋಧಿ ಶಕ್ತಿಗಳು ಕೈಜೋಡಿಸುವುದನ್ನ ಸಂಪೂರ್ಣವಾಗಿ ಅದನ್ನ ಶೋಧಿಸಿ ಕಲೆ ಹಾಕಿ ಪ್ರಾಥಮಿಕ ಸಾಕ್ಷ್ಯಗಳ ಸಮೇತ ದಿಲ್ಲಿ ಪೊಲೀಸರು ಇವತ್ತು ಏನು ನ್ಯಾಯಾಂಗದ ಎದುರು ಇಟ್ಟಿದ್ದಾರೆ. ಅದು ಈ ಕಾನ್ಸ್ಪಿರೆನ್ಸಿ, ಲಾರ್ಜರ್ ಲೆವೆಲ್ ಕಾನ್ಸ್ಪಿರೆನ್ಸಿ, ಲಾರ್ಜರ್ ಲೆವೆಲ್ ಕಾನ್ಸ್ಪಿರೆನ್ಸಿ ಅಂತ ಅದನ್ನ ಶಬ್ದವನ್ನೇ ಬಳಸಿದ್ದಾರೆ. ಇದು ಒಂದು ವಿಸ್ತೃತವಾದಂಥ ದೇಶ ವಿರೋಧಿ ಷಡ್ಯಂತ್ರದ ಭಾಗ. ಇನ್ನೇನು ಬೇಕು? ದೇಶದ ಒಳಗಡೆನೆ ಇರುವಂಥ ವಿರೋಧಿಗಳನ್ನೇ ನಾವು ನಿಯಂತ್ರಿಸಬೇಕಾದಂಥ ತೀವ್ರ ಅಗತ್ಯ ಇದೆ ಹೊರತು ನಮಗೆ ದೇಶದ ಹೊರಗಿನ ವಿರೋಧಿಗಳ ಒಂದು ಭಯ ಭಾರತಕ್ಕೆ ಯಾವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ, ನಾಳೆಯೂ ಇಲ್ಲ. ಶಶಿ ತರೂರ್ ಒಂದು ಮಾತು ಸಾಕು. ಕಾಂಗ್ರೆಸ್ಸಿನ ಈ ಪ್ರತಿಭಟನೆ ಎಂಥ ಒಂದು ದೌರ್ಭಾಗ್ಯದ ಪ್ರತಿಭಟನೆ, ದೇಶ ವಿರೋಧಿ ಪ್ರತಿಭಟನೆ, ದೇಶದ ಪ್ರತಿಷ್ಠೆಯನ್ನ ಮಣ್ಣು ಮಾಡುವಂಥ ದೇಶದ ಒಳಗಿನ ದೇಶ ವಿರೋಧಿಗಳ ಒಂದು ಪ್ರತಿಭಟನೆ ಅನ್ನೋದನ್ನ ಅವರೇ ಹೇಳುವ ಮಾತುಗಳಲ್ಲಿ ಅಡಕವಾಗಿದೆ. ಇಂಥ ಕ್ಷುಲ್ಲಕ ಮಟ್ಟಕ್ಕೂ ರಾಜಕಾರಣವನ್ನು ಇಳಿಸ್ತೀರಾ? ಇಷ್ಟರ ಮಟ್ಟಿಗೆ ದೇಶವನ್ನ ಬರ್ಬಾದ್ ಮಾಡುವ, ಮಾರುವ ಕೆಲಸದಲ್ಲಿ ತಾವು ತೊಡಗಿದರೆ ಹೊರತು ಮೋದಿ ಅಲ್ಲ.
ಎಫ್ಟೀನ್ ಫೈಲಲ್ಲಿ ಮೋದಿದು ಏನಿದೆ, ಇಡೀ ಜಗತ್ತು ಅದನ್ನು ಸಾರ್ತಾ ಇದೆ. ಮೋದಿಗೂ ಎಫ್ಟೀನ್ ಫೈಲಿಗೂ ಯಾವ ಸಂಬಂಧವೂ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಮಹಾನಾಯಕರು, ಕಾಂಗ್ರೆಸ್ಸಿನ ಎಂಜಲು ಕಾಸಿಗೆ ಕೈಯೊಡ್ಡುವ ಮಾಧ್ಯಮಗಳು ಇತ್ಯಾದಿ ಇತ್ಯಾದಿ ಎಲ್ಲವೂ ಎಫ್ಟೀನೊಟ್ಟಿಗೆ ಯಾವ ರೀತಿಯೆಲ್ಲ ಸಲುಗೆ, ಯಾವ ರೀತಿಯೆಲ್ಲ ಸಂಬಂಧ, ಎಂಥ ಲಿಂಕ್ ಇತ್ತು ಅನ್ನೋದನ್ನು ಇವತ್ತು ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಸಂಪೂರ್ಣವಾಗಿ ಸಾಕ್ಷಿ ಸಮೇತ ಹೊರಗಡೆ ಆಗ್ತಾ ಇದೆ. ಬೇಕಿತ್ತ ಇದು ನಿಮಗೆ? ಮೋದಿಯವರನ್ನ ಕಟ್ಟಿ ಹಾಕ್ಲಿಕ್ಕೆ ಹೋಗ್ತೀರಿ, ಮೋದಿಯವರನ್ನ ದೇಶ ವಿರೋಧಿ ಅಂತ ಚಿತ್ರಿಸ್ಲಿಕ್ಕೆ ಹೋಗ್ತೀರಿ. ಆದರೆ ನಿಮ್ಮ ಕಾಲ್ಬುಡಕ್ಕೆ, ನಿಮ್ಮ ಇತಿಹಾಸದಲ್ಲಿ ಏನೇನಿದೆ, ಗಾಂಧಿಯಿಂದ ನೆಹರುನಿಂದ ರಾಹುಲ್ ಗಾಂಧಿಯವರೆಗೆ ಎಫ್ಟೀನ್ ಫೈಲಲ್ಲಿ ಎಷ್ಟು ಜನರನ್ನು ಸೇರಿಸಬಹುದು, ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನರ ದಾಖಲಾತಿ ಇದೆ ಅನ್ನೋದನ್ನ ನೀವು ಸೋಷಿಯಲ್ ಮೀಡಿಯಾಕ್ಕೆ ಹೋದ್ರೆ ಗೊತ್ತಾಗುತ್ತೆ. ದೌರ್ಭಾಗ್ಯ ಇದು, ದೇಶದ ದೌರ್ಭಾಗ್ಯ. ಇಂಥ ಒಂದು ಪಕ್ಷವನ್ನ, ಇಂಥ ನಾಯಕತ್ವವನ್ನ, ಇಂಥ ಪುಂಡು ಪೋಖರಿಗಳನ್ನ ಪಡೆದಿದೆಯಲ್ಲ ಅನ್ನೋದು ದೇಶದ ದೌರ್ಭಾಗ್ಯ. ಇದು ವಿರೋಧ ಪಕ್ಷಗಳ ಕಟು ನುಡಿ. ನಮಸ್ತೆ.